ನಮಸ್ಕಾರ ಸ್ನೇಹಿತರೆ. ಇಂದು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಹು ನಿರೀಕ್ಷಿತ ಗ್ರ್ಯಾಂಡ್ ಫಿನಾಲೆ. ಕಳೆದ 100ಕ್ಕೂ ಹೆಚ್ಚು ದಿನಗಳ ಕಾಲ ಭಾವನೆ, ಜಗಳ, ಸ್ನೇಹ, ಸ್ಟ್ರಾಟಜಿ, ಟಾಸ್ಕ್, ಕಣ್ಣೀರು, ನಗು ಎಲ್ಲವೂ ಸೇರಿ ಪ್ರೇಕ್ಷಕರನ್ನ ಸ್ಕ್ರೀನ್ಗೆ ಅಂಟಿಸಿಕೊಂಡಿತ್ತು. ಆದ್ರೆ ಈಗ ಎಲ್ಲರ ಕಣ್ಣು ಒಂದೇ ಪ್ರಶ್ನೆಯ ಮೇಲೆ. ಈ ಸೀಸನ್ನ ಟ್ರೋಫಿ ಯಾರ ಕೈಗೆ ಹೋಗುತ್ತೆ? ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲೆಡೆ ಒಂದೇ ಹೆಸರು ಟ್ರೆಂಡ್ ಆಗ್ತಿದೆ: ಅಶ್ವಿನಿ ಗೌಡ ವಿನ್ನರ್. ಕೆಲ ಪೋಸ್ಟ್ಗಳಲ್ಲಿ ಅಶ್ವಿನಿ ಗೌಡ ಅಧಿಕೃತ ವಿನ್ನರ್ ಅಂತ ಬರೆದಿದ್ದಾರೆ. ಕೆಲವರು ಟ್ರೋಫಿ ಹಿಡಿದ ಫೋಟೋ ಹಾಕಿದ್ದಾರೆ. ಇನ್ನು ಕೆಲವರು ಇದು ಕನ್ಫರ್ಮ್ ಸುದ್ದಿ ಅಂತಾನೂ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ದೊಡ್ಡ ಟ್ವಿಸ್ಟ್ ಇದೆ. ಇವನ್ನೆಲ್ಲ ನಿಜವಾಗಿಯೂ ಲೀಕ್ ಆಗಿದ್ಯಾ ಅಥವಾ ವ್ಯೂಸ್ಗಾಗಿ ಎಡಿಟ್ ಮಾಡಿ ವೈರಲ್ ಮಾಡ್ತಿದ್ದಾರಾ? ಬಿಗ್ ಬಾಸ್ ಇತಿಹಾಸ ನೋಡಿದ್ರೆ ಫಿನಾಲೆಗೂ ಮುಂಚೆ ಇಂತ ಫೇಕ್ ವಿನ್ನರ್ ಪೋಸ್ಟ್ಗಳು ಬರುವುದು ಹೊಸದೇನಲ್ಲ. ಪ್ರತಿ ಸೀಸನ್ ನಲ್ಲೂ ಯಾರಾದ್ರೂ ಒಬ್ಬರ ಫೋಟೋ ವೈರಲ್ ಆಗುತ್ತೆ. ಅಂತಿಮವಾಗಿ ಫಲಿತಾಂಶ ಬೇರೆನೇ ಇರುತ್ತೆ. ಇದರ ನಡುವೆ ಗಿಲ್ಲಿ ಕೂಡ ಫೈನಲ್ ಪೈಪೋಟಿಯಲ್ಲಿ ಇದ್ದಾರೆ. ಅವರ ಗೇಮ್, ಜನರ ಸಪೋರ್ಟ್, ಟಾಸ್ಕ್ ಪರ್ಫಾರ್ಮೆನ್ಸ್ ಆಲ್ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಈ ಫೈಟ್ ಸುಲಭ ಅಲ್ಲ. ಹಾಗಾದ್ರೆ ಸತ್ಯ ಏನು? ಅಶ್ವಿನಿ ಗೌಡ ನಿಜವಾಗಿಯೂ ವಿನ್ನರ್ ಆಗ್ತಾರಾ ಅಥವಾ ಇದು ಕೇವಲ ಸೋಷಿಯಲ್ ಮೀಡಿಯಾ ಹೈಪ್ ಮಾತ್ರನಾ? ಉತ್ತರ ಸಿಗೋದು ಇಂದೇ ಸಂಜೆ ಲೈವ್ ಫಿನಾಲೆ ನೋಡಿದ್ರೆ ಮಾತ್ರ ನಿಜ ಗೊತ್ತಾಗತ್ತೆ. ನೀವೇನಂತೀರಾ? ಅಶ್ವಿನಿ ಗೌಡನ ಅಥವಾ ಗಿಲ್ಲಿನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ನಲ್ಲಿ ಹೇಳಿ. ಇಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಒತ್ತಿ. ಬಿಗ್ ಬಾಸ್ ಫಿನಾಲೆ ಇವತ್ತು ಸಂಜೆ ಕಾದ್ ನೋಡೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.